ಪ್ರವಾಸಿ ಪ್ರಪಂಚದ ಟ್ರಾವೆಲ್ ಬುಲೆಟಿನ್ಗೆ ಸ್ವಾಗತ. ನಾನು ಸ್ವಾತಿ ಕೃಷ್ಣ. ಈಗ ಹೆಡ್ಲೈನ್ಸ್. ಅಯ್ಯಪ್ಪನ ದರ್ಶನಕ್ಕೆ ತೆರಳಿದ ಕುಮಾರಸ್ವಾಮಿ ಪಡಿಪೂಜೆ ಪುಷ್ಪಾಭಿಷೇಕದಲ್ಲಿ ಭಾಗಿಯಾದ ಕೇಂದ್ರ ಸಚಿವ. ಮಾಂದಲ್ಪಟ್ಟಿ ರಸ್ತೆ ದುರಸ್ತಿ ಕಾಮಗಾರಿ ಪೂರ್ಣ, ಕೊಡಗಿನ ಪ್ರವಾಸೋದ್ಯಮಕ್ಕೆ ತುಂಬಿದ ನವಚೈತನ್ಯ. ಸಸ್ಯಕಾಶಿಯಲ್ಲಿ ವಿವಿಧ ಪ್ರಭೇದಗಳ ಸಸ್ಯಗಳ ಪರಿಚಯ, 617ಕ್ಕೂ ಹೆಚ್ಚು ಸಸ್ಯಗಳನ್ನು ನೆಟ್ಟ ತೋಟಗಾರಿಕಾ ಇಲಾಖೆ. ಕರಾವಳಿ ಸೌಂದರ್ಯಕ್ಕೆ ಮನಸೋತ ಆನಂದ್ ಮಹೀಂದ್ರ, ಎಕ್ಸ್ ಖಾತೆಯಲ್ಲಿ ಖುಷಿ ಹಂಚಿಕೊಂಡ ಉದ್ಯಮಿ. ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಶ್ರೀ ಅಯ್ಯಪ್ಪ ಸ್ವಾಮಿ ಮಾಲೆಯನ್ನು ಧರಿಸಿ ಶಬರಿಮಲೆಗೆ ತೆರಳಿದ್ದಾರೆ. ಕೊಚ್ಚಿನ್ ನಗರದ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ದೇವಾಲಯದಲ್ಲಿ ವಿಶೇಷ ಪೂಜೆಯನ್ನು ಸಲ್ಲಿಸಿ ದೇಗುಲದಲ್ಲಿಯೇ ಇರುಮಡಿ ಹೊತ್ತು ಶಬರಿಮಲೆಗೆ ಯಾತ್ರೆಯನ್ನು ಪ್ರಾರಂಭಿಸಿದ್ದಾರೆ. ಇಂದು ಶಬರಿಮಲೆ ಅಯ್ಯಪ್ಪನಿಗೆ ಸಂದ ಪಡಿಪೂಜೆ ಪುಷ್ಪಾಭಿಷೇಕದಲ್ಲಿ ಕೇಂದ್ರ ಸಚಿವರು ಭಾಗಿಯಾಗಿದ್ದಾರೆ. ಕೇಂದ್ರ ಸಚಿವರಾದ ನಂತರ ಕುಮಾರಸ್ವಾಮಿ ಅವರ ಮೊದಲ ಶಬರಿಮಲೆ ಯಾತ್ರೆ ಇದಾಗಿದ್ದು, ಪಂಪಾ ನದಿಯಲ್ಲೂ ಸಚಿವರು ಪುಣ್ಯಸ್ನಾನ ಮಾಡಿದ್ದಾರೆ ಎಂದು ತಿಳಿದುಬಂದಿದೆ. ಕೊಡಗಿನ ಪ್ರವಾಸೋದ್ಯಮಕ್ಕೆ ಹೊಸ ಚೈತನ್ಯ ಬಂದಿದೆ. ರಸ್ತೆ ದುರಸ್ತಿ ಕಾಮಗಾರಿ ಹಿನ್ನೆಲೆ ಕಳೆದ 4 ತಿಂಗಳಿಂದ ಬಂದ್ ಆಗಿದ್ದ ಮಾಂದಲ್ಪಟ್ಟಿ ಪ್ರವಾಸಿಗರ ಪ್ರವೇಶಕ್ಕೆ ಮುಕ್ತವಾಗಿರಿಸಲಾಗಿದೆ ಎಂದು ಜಿಲ್ಲಾಡಳಿತ ತಿಳಿಸಿದೆ. ಮಂಜಿನ ಹೊದಿಕೆಯ ನಡುವೆ ಕಾಣಿಸಿಕೊಳ್ಳುವ ಬೆಟ್ಟಗಳು, ತಂಪಾದ ವಾತಾವರಣ ಮತ್ತು ನೈಸರ್ಗಿಕ ಸೌಂದರ್ಯವುಳ್ಳ ಮಾಂದಲ್ಪಟ್ಟಿ ಪ್ರವಾಸಿ ಲೋಕದ ಪಾಲಿಗೆ ಭೂಲೋಕದ ಸ್ವರ್ಗವಾಗಿತ್ತು. ಇದಲ್ಲದೆ ಆಫ್ ರೋಡ್ ಜೀಪ್ ಸವಾರರಿಗೆ ಹೆಸರುವಾಸಿಯಾಗಿರುವ ಈ ತಾಣಕ್ಕೆ ಪ್ರವೇಶ ನಿರ್ಬಂಧನೆಯಿಂದಾಗಿ ಪ್ರವಾಸಿಗರಲ್ಲಿ ಬೇಸರ ಮೂಡಿತ್ತು. ಇದೀಗ ಪ್ರವಾಸಿಗರ ಅಭಿಲಾಷೆಗೆ ಓಗೊಟ್ಟು ಜಿಲ್ಲಾಡಳಿತ ರಸ್ತೆ ದುರಸ್ತಿ ಕಾಮಗಾರಿಯನ್ನು ಪೂರ್ಣಗೊಳಿಸಿ ಪ್ರವಾಸಿಗರ ಸುರಕ್ಷಿತ ಪ್ರವೇಶಕ್ಕೆ ಸಕಲ ಸಿದ್ಧತೆಯನ್ನ ಮಾಡಿಕೊಂಡಿದೆ. ಸಾವಿರದ 1904ರಲ್ಲಿ ಸಂಭವಿಸಿದ ಭೀಕರ ಬೆಂಕಿ ಅನಾಹುತದಿಂದ ಅತ್ಯಂತ ಸುಂದರ ಬಂದರು ನಗರಗಳಲ್ಲಿ ಒಂದಾದ ಆಲೆಸುಂಡ್ ಸಂಪೂರ್ಣವಾಗಿ ಸುಟ್ಟು ಭಸ್ಮವಾಗಿತ್ತು. ಆದರೆ ಕೇವಲ 3 ವರ್ಷಗಳಲ್ಲಿ ನಗರವನ್ನ ಸಂಪೂರ್ಣವಾಗಿ ಮರುನಿರ್ಮಾಣ ಮಾಡಲಾಯಿತು. ಆ ಸಮಯದಲ್ಲಿ ಯುರೋಪ್ನಲ್ಲಿ ಪ್ರಸಿದ್ಧವಾಗಿದ್ದ ಆರ್ಟ್ ನೂವೋ ಶೈಲಿಯ ವಾಸ್ತುಶಿಲ್ಪದಲ್ಲಿ ನಗರವನ್ನ ಕಟ್ಟಿದ್ದರಿಂದ ಇಡೀ ನಗರವು ಒಂದು ಸುಂದರ ಕಲಾಕೃತಿಯಂತೆ ಕಾಣುತ್ತದೆ. ಇಂದು ಇದು ಈ ವಿಶಿಷ್ಟ ಶೈಲಿಯ ವಾಸ್ತುಶಿಲ್ಪಕ್ಕೆ ವಿಶ್ವ ಪ್ರಸಿದ್ಧವಾಗಿದೆ. ಆಲೆಸುಂಡ್ ನಗರವು ಒಂದೇ ಭೂಭಾಗದಲ್ಲಿಲ್ಲ. ಇದು ಅಟ್ಲಾಂಟಿಕ್ ಸಾಗರದಲ್ಲಿ ಹರಡಿರುವ 7 ವಿಭಿನ್ನ ದ್ವೀಪಗಳ ಮೇಲೆ ನಿರ್ಮಾಣವಾಗಿದೆ. ಸಮುದ್ರದ ನಡುವೆ ಇರುವ ಈ ದ್ವೀಪಗಳನ್ನು ಸುರಂಗಗಳು ಮತ್ತು ಸುಂದರವಾದ ಸೇತುವೆಗಳು ಸಂಪರ್ಕಿಸುತ್ತವೆ. ಆಲೆಸುಂಡ್ ನಗರ ಯಾವ ದೇಶದಲ್ಲಿದೆ? ಮೂರು ವರ್ಷಗಳ ನಂತರ ತೋಟಗಾರಿಕಾ ಇಲಾಖೆ ಸಸ್ಯಕಾಶಿ ಲಾಲ್ಬಾಗ್ ಮತ್ತು ಕಬ್ಬನ್ ಪಾರ್ಕ್ನಲ್ಲಿ 255 ವಿವಿಧ ತಳಿಗಳ 617ಕ್ಕೂ ಹೆಚ್ಚು ಸಸ್ಯಗಳನ್ನು ಜನರಿಗೆ ಪರಿಚಯಿಸಲು ನಿರ್ಧರಿಸಿದೆ. 2022ರಲ್ಲಿ ತೋಟಗಾರಿಕಾ ಇಲಾಖೆ ಬೃಹತ್ ಉದ್ಯಾನವನದಲ್ಲಿ ಸುಮಾರು 450 ಹೊಸ ಪ್ರಭೇದದ ಸಸ್ಯಗಳನ್ನು ನೆಟ್ಟಿತ್ತು. ಸಾಮಾನ್ಯವಾಗಿ ಈ ರೀತಿಯ ಸಸಿಗಳನ್ನು ನೆಟ್ಟ ನಂತರ 3 ವರ್ಷಗಳ ಕಾಲ ಬೇರೆ ಸಸಿಗಳನ್ನು ನೆಡಲಾಗುವುದಿಲ್ಲ. ಸಸ್ಯೋದ್ಯಾನದ ವೈವಿಧ್ಯತೆಯನ್ನು ಖಚಿತಪಡಿಸಿಕೊಂಡು ಹೊಸ ಪ್ರಭೇದಗಳನ್ನು ನೆಡಲಾಗಿದ್ದು, ಇದು ಸಸ್ಯಕಾಶಿ ಲಾಲ್ಬಾಗ್ ಮತ್ತು ಕಬ್ಬನ್ ಉದ್ಯಾನವನದ ಸೌಂದರ್ಯವನ್ನ ಹೆಚ್ಚಿಸಲಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಭಾರತದ ಪ್ರಸಿದ್ಧ ಉದ್ಯಮಿಯ ಪ್ರವಾಸಿ ಡೈರಿಯಲ್ಲಿ ಈಗ ಕರ್ನಾಟಕದ ಪ್ರಾಕೃತಿಕ ಸೌಂದರ್ಯದ ಪುಟಗಳೇ ಹೆಚ್ಚಿದೆ. ಕರ್ನಾಟಕದ ಕರಾವಳಿ ಸೌಂದರ್ಯಕ್ಕೆ ಆನಂದ್ ಮಹೀಂದ್ರ ಫಿದಾ ಆಗಿದ್ದಾರೆ. ಕರ್ನಾಟಕದ ಕರಾವಳಿ ಭಾಗಕ್ಕೆ ಭೇಟಿ ನೀಡಿರುವ ಉದ್ಯಮಿ ತಮ್ಮ ಎಕ್ಸ್ ಖಾತೆಯಲ್ಲಿ ಸಂತಸವನ್ನ ಹಂಚಿಕೊಂಡಿದ್ದಾರೆ. ನಾವು ಯಾವಾಗಲೂ ಕೇರಳದ ಹಿನ್ನೀರಿನ ಸೌಂದರ್ಯವನ್ನ ಕೊಂಡಾಡುತ್ತೇವೆ. ಆದರೆ ಕರ್ನಾಟಕದ ಕರಾವಳಿಯಲ್ಲಿ ಅಷ್ಟೇ ಗಮನ ಸೆಳೆಯಬೇಕಾದ, ಇನ್ನೂ ಹೆಚ್ಚು ಅನ್ವೇಷಣೆಗೆ ಒಳಪಡದ ಹಾಗೂ ಪಡಬೇಕಾದ ಅದ್ಭುತ ತಾಣವಿದೆ. ಅದೇ ಹೊನ್ನಾವರ. ಜೋಗ್ ಫಾಲ್ಸ್ನಲ್ಲಿ ಆರ್ಭಟಿಸುವ ಶರಾವತಿ ನದಿ ಕೊನೆಗೆ ಶಾಂತವಾಗಿ ಬಂದು ಅರಬ್ಬಿ ಸಮುದ್ರವನ್ನ ಸೇರುವುದು ಕೂಡ ಇದೇ ಹೊನ್ನಾವರದಲ್ಲಿ ಎಂದು ಹಾಡಿ ಹೊಗಳಿದ್ದಾರೆ. ಈಗ ಕ್ವಿಜ್ ಟೈಮ್. ಇಂದಿನ ಪ್ರಶ್ನೆ, ಕ್ಯೂಬಾ ದೇಶದ ಅಧಿಕೃತ ಭಾಷೆ ಯಾವುದು? ಸರಿಯಾದ ಉತ್ತರವನ್ನ ಕಾಮೆಂಟ್ ಮೂಲಕ ತಿಳಿಸಿ. ಇದಾಗಿತ್ತು ಇವತ್ತಿನ ಟ್ರಾವೆಲ್ ಬುಲೆಟಿನ್. ನೋಡ್ತಾ ಇರಿ ಪ್ರವಾಸಿ ಪ್ರಪಂಚ, ವಿಹಾರವೇ ವಿಶ್ವ. ನಮಸ್ಕಾರ.